ಬರೇ ಜಗಳ ನಮ್ಮ ಊರಾಗ ಜಗಳ ಅನ್ನೋದೇ ಒಂದು ದೊಡ್ಡದು. ಬರೀ ಅವ್ರಿಗೆ ಹೊಡೆದ್ರು ಇವ್ರಿಗೆ ಹೊಡೆದ್ರ ಅನ್ನೋದು ಇದೇ ಇತ್ತು. ಒಟ್ಟು ಹಿಂದರ್ಗಾಡಿ ಒಂದು ಮೆಟ್ರದಾಗ ನಮ್ಮ ದೋಸ್ತೆ ಜಗಳ ತೆಗೆದ್ಬಿಟ್ರಿ. ಜಗಳ ತಗನ ನಮ್ಮ ದೋಸ್ತ ಏನು ಮಾಡ್ದ, ನಮಗೆ ಒಯ್ದು ಅವ್ರಿಗೆ ಮರ್ಡರ್ ಮಾಡಿಸ್ದ. ಅವ ಮರ್ಡರ್ ಮಾಡಿದ ಬಳಿಕ ಹಿಂದರ್ಗಾಡಿ ನಮ್ಮ ತಮ್ಮಗೆ ಹೊಡೆದ್ರಿ ಅವ್ರು. ನಮ್ಮ ತಮ್ಮಗೆ ಹೊಡೆದ ಬಳಿಕ ನಾವು ಭೀ ಹೊಡೆದೇವು ಅವ್ರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ, ಭೀಮಾ ತೀರ. ಇವತ್ತು ಇದೇ ಭೀಮಾ ತೀರದ ಅಂಚಿನಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ. ಇಲ್ಲಿ ಬಗೆದಷ್ಟು ನಿಮಗೆ ಭಯಾನಕ ಕಥೆಗಳು ಕೂಡ ತೆರೆದುಕೊಳ್ತವೆ. ಆದರೆ ನೀವೆಲ್ಲರೂ ಕೂಡ ಭೀಮಾ ತೀರ ಅನ್ನೋ ಕೆಟ್ಟ ಹೆಸರನ್ನು ಅಳಿಸಾಕಿ ಭೀಮಾ ತೀರದಲ್ಲೂ ಕೂಡ ಅನೇಕ ಹೂಗಳು ಈಗ ಅರಳುತ್ತಾ ಇರೋದ್ರ ಬಗ್ಗೆ ಮಾತನಾಡಬೇಕು. ಇವತ್ತು ನಾನು ಇದೇ ಭೀಮಾ ತೀರ ಟೀಮ್ನಲ್ಲಿ ಗುರುತಿಸ್ಕೊಂಡಂಥ ಇನ್ನೊಂದು ಫ್ಯಾಮಿಲಿ, ಅದೇ ಥರದ ಕಲಹ, ಜಗಳ, ವ್ಯಾಜ್ಯ, ಕೊಲೆ, ಈ ಥರದ್ದು ಕೆಟ್ಟ ಸುದ್ದಿಗಳಲ್ಲಿ ಗುರುತಿಸ್ಕೊಂಡಂಥ ಒಂದು ಕುಟುಂಬ ಇದೀಗ ಅದಾದ ನಂತರ ಒಂದು ಹೊರಗೆ ಬಂದು ಒಂದು ಹೊಸ ಪರಿವರ್ತನೆಯೊಂದಿಗೆ ನಾವೊಂದು ಹೊಸ ಬದುಕಟ್ಕೊಳ್ತೀವಿ ಅಂತ ಬಂದಿರತಕ್ಕಂಥ ಕುಟುಂಬ. ಆ ವ್ಯಕ್ತಿಯನ್ನು ಮಾತನಾಡ್ಸ್ಲಿಕ್ಕೆ ಬಂದಿದ್ದೀನಿ. ಸೈಫಾನ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ನಾವೆಲ್ಲರೂ ಅದನ್ನೇ ಮಾತಾಡ್ತಾ ಇದ್ವಿ ನೋಡಿ. ಭೀಮಾ ತೀರದ ಕೃತ್ಯಗಳ ಬಗ್ಗೆ ಮಾತನಾಡ್ತಾ ಹೋದರೆ ಬಹಳಷ್ಟು ಕಥೆಗಳಿದೆ. ನೀವು ಸೈಫಾನ್, ನಿಮ್ಮ ಕುಟುಂಬದ ಒಂದು ಕತೆ ನೀವು ಹೇಳೋದಾದ್ರೆ, ಆರಂಭದಿಂದ ಅದನ್ನು ಹೇಳೋದಾದ್ರೆ ಏನೆಲ್ಲ ವ್ಯಾಜ್ಯಗಳಾಯಿತು, ಕಲಹಗಳಾಯಿತು, ಈ ಕೃತ್ಯ ಸ್ಟಾರ್ಟ್ ಆಗಿದೆ, ಕ್ರೈಮ್ ಸರಣಿ ಸ್ಟಾರ್ಟ್ ಆಗಿದೆ ನಿಮ್ಮ ಕುಟುಂಬದಲ್ಲಿ? ನಮ್ಮ ಕುಟುಂಬದಲ್ಲಿ ಸರ ಅಂದ್ರೆ ನಮ್ಮದೊಂದು ಇದು ಇತ್ತು ರೀ. ನಮ್ಮೂರು ಐರ್ಸಂಗ, ಇಂಡಿ ತಾಲೂಕು ಗ್ರಾಮ ಐರ್ಸಂಗ. ಮೊದಲು ನಮ್ಮ ಮುಲ್ಲಾಗಳು ಅಂತ ಜಗಳ ಇತ್ತು ರೀ. ಆ ಜಗಳದಾಗ ಅವು ಮರ್ಡ್ರ್ ಆದವು ರೀ, 1-2 ಮರ್ಡ್ರ್ ಆದವು. ಅಂದ್ರೆ ಈ ಭಾಷಾಗಳ ಫ್ಯಾಮ್ಲಿ, ಶಬ್ಬೀರ್ ಫ್ಯಾಮ್ಲಿ ಮತ್ತು ಇದು ನಮ್ಮದು ಹುಷನ್ ಫ್ಯಾಮ್ಲಿ, ಇವ್ರದಾಗ ಜಗಳ ಆದವು ರೀ. ಇವರು ಮೊದಲು ಮರ್ಡರ್ ಮಾಡಿದ್ರಿ. ಯಾರು ಶಬ್ಬೀರ್ ಭಾಷಾಗಳು ಫ್ಯಾಮ್ಲಿದವ್ರು ಜಗಳ ಮಾಡಿ ಅವು ಮರ್ಡರ್ ಮಾಡ್ಕೊತ ಹಂಗೆ ಅವ್ರು ಮರ್ಡರ್ ಮಾಡ್ಯಾರ, ಇವ್ರು ಮರ್ಡರ್ ಮಾಡ್ಯಾರ. ಅವರು ನಮ್ಮ ಅಪ್ಪದವರು ಅವರು ಎಲ್ಲ ಸಂಕಟ ತಿರ್ಗಾಡ್ತಿರ್ರಿ. ಅವರು ನಾವು ಸಣ್ಣವ್ರು ಇದ್ದೆವು. ಅದೇ ಮಾಡ್ಕೊತ ನಾವು ಊರು ಬಿಟ್ಟು ನಮ್ಮ ಅಪ್ಪದವ್ರದು ಎಲ್ಲ ಒಯ್ದ್ರಿ. ನಮ್ಗೆ ಮುಂಬೈ ಪುನಾಕ ಒಯ್ದರು. ಎಲ್ಲ ಊರಾಗ ಎಲ್ಲ ಅನ್ಸೋರು ಮಾಡೋರು. ನಾವು ಊರು ಬಿಟ್ಟು ದೂರ ಇದ್ದೀವಿ. ನಾವು ಹಳಾಗ ಹಿಂದರ್ಗಾಡಿ ಊರಿಗೆ ಬಂದೀವಿ. ನಮ್ಗೆ ಹೆಂಗೆ ತಿಳುವಳಿಕೆ ಬತ್ತು, ಅದು ಸ್ವಲ್ಪ ಸಾಲಿ ಒಳಗೆ ಏನು ಒಟ್ಟ ಇದೂ ಇಲ್ಲ. ಬರೀ ಜಗಳ, ನಮ್ಮ ಊರಾಗ ಜಗಳ ಅನ್ನೋದೇ ಒಂದು ದೊಡ್ಡದು. ಬರೀ ಅವ್ರಿಗೆ ಹೊಡೆದ್ರು ಇವ್ರಿಗೆ ಹೊಡೆದ್ರ ಅನ್ನೋದು ಇದೇ ಇತ್ತು. ಒಟ್ಟು ಹಿಂದರ್ಗಾಡಿ ಒಂದು ಮೆಟ್ರದಾಗ ನಮ್ಮ ದೋಸ್ತೆ ಜಗಳ ತೆಗೆದ್ಬಿಟ್ರಿ. ಜಗಳ ತಗನ ನಮ್ಮ ದೋಸ್ತ ಏನು ಮಾಡ್ದ, ನಮಗೆ ಒಯ್ದು ಅವ್ರಿಗೆ ಅವ ಹಿಂದರ್ಗಾಡಿ ನಮ್ಮ ತಮ್ಮಗೆ ಹೊಡೆದ್ರಿ ಅವ್ರು. ನಮ್ಮ ತಮ್ಮಗೆ ಹೊಡೆದ ಬಳಿಕ ನಾವು ಭೀ ಹೊಡೆದೇವು ಅವ್ರಿಗೆ. ಮತ್ತು ಅವ್ರು ಹೊಡೆದ ಬಳಿಕ ಮತ್ತು ನಾವು ಹೊಡೆದೇವು. ಹಿಂಗಾಗಿ ಟೋಟಲ್ ಒಂದು 14 ಹಿಂದರ್ಗಾಡಿ ಮತ್ತು ಊರನ್ನವ್ರು ಎಲ್ಲರೂ ಕುಂದರ್ಸಿ ಮಾಡಿ ಎಲ್ಲ ಕಾಂಪ್ರಮೈಸ್ ಮಾಡಿದ್ರಿ. ಅಂದ್ರೆ ಜೇಲ್ದಾಗ ನೋಡಿದ್ರೆ ವಾತಾವರಣ, ಇವು ಹೊರಗೆ ಬಂದ ಬಳಿಕ ಜೇಲ್ದಾಗ ಕೆಲವೊಂದು ದೋಸ್ತಿನೇ ಆಗ್ತದ್ರಿ ಅಲ್ಲಿ ಮಂದಿ ಎಲ್ಲ. ಅವು ಇವು ಕೇಸ್ನಾಗ ಬಂದವ್ರು ಹೊರಗೆ ಬಂದ ಬಳಿಕ ಈಗ ಫಾಲೋವರ್ಸ್ ಆಗಿಬಿಡ್ತಾರೆ ರೀ. ಅಣ್ಣ ಅನ್ಕೋತ ಹಿಂಗೆ ಫಾಲೋವರ್ಸ್ ಆದ ಬಳಿಕ ಅವಕ್ಕೂ ನಾವು ಪ್ರೋತ್ಸಾಹ ಕೊಟ್ರೆ ನಮ್ದು ನೋಡಿ ಅದೇ ಮಾಡ್ತಾರೆ ರೀ ಅವರು ಹುಡುಗರು. ಅವ್ರಿಗೆ ನಾವು ಇದು ಮಾಡಿ ಬಂದೀವಿ. ನಾವು ನೋಡ್ರಿ ಮಾಡಿದೀವಿ. ಮಾಡಿದ ಬಳಿಕ ನಾವು ಯಾರಿಗೆ ಧಮ್ಕಿ ಕೊಟ್ಟು ರೊಕ್ಕ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ರೂಲ್ ಕಾಲ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅದು ನಮಗೆ ನನಗೆ ತಿಳಿದಂಥದ್ದು. ಈಗಿನ ಜನ್ರೇಷನ್ ನೋಡ್ಲತ್ತೀನಿ ರೀ. ಅವ್ರಿಗೆ ಹೊಡಿತಾರೆ, ಇವ್ರಿಗೆ ಹೊಡಿತಾರೆ. ಸಣ್ಣ ಪಾರ್ಗಳು ಹೋಗ್ತಾರೆ. 18 ವರ್ಷದ್ದು 19 ವರ್ಷ ಪಾರ್ಗಳು ಹೋಗ್ತಾವ. ಅಣ್ಣ ಆತಾರ. ಅವರು ಏನೂ ರೀಸನ್ ಇರಲ್ಲದು. ಈಗ ಯಾರು ಈಗ ಸೈಪನ್ ಹೊಡೆದು ಈಗ ಸೈಪನ್ ಬಾಯಿ ಆಗ್ಯಾನಂದ್ರೆ ಅವನಿಗೆ ಹೊಡೆಯೋದು, ಹೆಸರು ಮಾಡ್ಕೊಳ್ಳೋದು, ಯಾರಿಗರಿ ಹಪ್ತಾಕ್ ಮಾಡೋದು, ಹಪ್ತಾ ಕಟ್ಟೋದು, ಅವ್ರಿಗೆ ರೋಲ್ ಕಾಲ್ ಮಾಡೋದು. ಅಂದ್ರೆ ಒಂದು ದುಡಿಯೋದಿಲ್ಲ. ಒಂದು ಅಂದ್ರೆ ಸಾಲಿಗೆ ಹೋಗಿ ಸಾಲಿ ಕಲಿತು ಮುಂದೆ ಫ್ಯೂಚರ್ ಮಾಡಿ ಒಂದು ನಮ್ಮದು ಇದು ನಮ್ಮ ಭಾರತದ ಒಳ್ಳೆಯ ಒಂದು ಪ್ರಜೆ ಆಗ್ಬೇಕನ್ನೋದು ಅವ್ರ ಮೇಡ್ದಾಗಿಲ್ಲ. ಬರೀ ರೌಡಿಸಮ್ದಾಗ ಒಟ್ಟು ಬೆಳಿಬೇಕು, ನಾವು ಒಬ್ನಿಗೆ ಹೊಡಿಬೇಕು, ಅಲ್ಲಿ ನಾವು ಬಾಯಿ ಆಗಬೇಕು, ನಾವು 4 ಮಂದಿ ಫಾಲೋವರ್ಸ್ ಆಗಬೇಕು, ನಾವು ರೊಕ್ಕ ಗಳಿಸ್ಬೇಕು ಅನ್ನೋದು ಇದೇ ಉದ್ದೇಶ ಅದ. ಹೊರತಾಗಿ ಅವ್ರಿಗೆ ಏನೂ ಇಲ್ಲ. ಇದ್ರಾಗ ಏನೂ ಸುಖ ಇಲ್ಲರಿ. ನನಗೆ ಗುರ್ತಿದ್ದಂಥದ್ದು ಅದ್ರಾಗ ಸುಖ ಇಲ್ಲ. ಯಾರಿಗೆ ನಾ ತಿಳುವಳಿಕಿದಾಗ ನನ್ನ ಬಳಿ ಬಂದರು ಹುಡುಗರು, ಬೇಜಾನ್ ಹುಡುಗರು ಬಂದರು. ನಾ ಅವ್ರಿಗೆ ಒಂದೇ ಆದಿ ತೋರಿಸೋದು, ಕೆಟ್ಟದ್ದು ಮಾಡಬೇಡ್ರಿ, ಸಾಲಿ ಕಲೀರಿ,
ಮುಂದೆ ಫ್ಯೂಚರ್ ಆರಿ ಕೆಟ್ಟದ್ದು ಮಾಡಬೇಡ್ರಿ, ನಾವೊಂದು ಹಾಳಾಗಿವು ನೀವು ಒಂದು ಹಾಳಾಗಿಬೇಡ್ರಿ ಅಂದು ನಾವು ದುನಿಯಾದ ಹೇಳಿವ್ರಿ ಮಂದಿಗೆ ಪಾರ್ಗಳಿಗೆ ಹೇಳಿವು. ಏನಾದ್ರೆ ನಮ್ಮ ಫಾಲೋವರ್ಸ್ ಅದಾರ, ನಾವು ಆ ಹುಡುಗರಿಗೆ ಒಂದು ದಿವ್ಸ ಭೀ ಕೆಟ್ಟದ್ದು ಮಾಡ್ರಪ್ಪ ನೀವು ಹೋಗಿ ಅಂದು ನಾವು ಹೇಳಲ್ಲ. ಎಟ್ರಿ 16 ವರ್ಷ 18 ವರ್ಷ 19 ವರ್ಷ ಈಗ ನೋಡ್ರಿ ಬಿಜಾಪುರ ಡಿಸ್ಟಿಕ್ದಾಗ 18 19 ಇನ್ನ ಕಾರಣದಿಂದ ಹೋಗಿ ಸೈತಾರೆ ಸುಮ್ಕಿನ. ನಮ್ಮ ಅಣ್ಣ ಯಾರ್ದ್ರೆ ದೋಸ್ತಿ ಕಟ್ಟೋದು ಫಾಲೋವರ್ಸ್ ಆಗೋದು, ನಮ್ಮ ಅಣ್ಣ ಹಂಗೆ ನಿಮ್ಮ ಅಣ್ಣ ಹೆಂಗೆ, ಅಣ್ಣ ಒಳಗೆ ಮನೆಗೆ ಕೂತಿರ್ತಾನೆ, ಹೋಗಿ ಬೇರೆದವ್ರಿಗೆ ಜಗತ್ತು ತೆಗೆದು ನಡು ಮಧ್ಯಾಹ್ನದಾಗೆ ಹಾರೋದು. ಒಳ್ಳೆ ಸಾಲಿ ಇಲ್ಲ, ಫ್ಯೂಚರ್ ಇಲ್ಲ, ಏನಿಲ್ಲ. ತಾಯಿ ತಂದೆ ಹೇಳ್ತಾರೆ, ತಾಯಿ ತಂದಿಗೆ ಹೊಟ್ಟೆ ಉರಿತದ, ದುಡ್ರಪ್ಪ ಮಾಡ್ರಪ್ಪ ಅಂದದ್ದು ಅವಕ್ಕೆ ಇದೂ ಇಲ್ಲ. ನಾವು ಮುಂದೆ ಹೆಂಗೆ ಆಗ್ಬೇಕು ಅನ್ನೋದು, ಹೆಂಗೆ ಬೆಳಿಬೇಕು ಅನ್ನೋದೇ ಕೂನಿಲ್ಲ. ಅದ್ರ ಸಂಬಂಧ ನಾ ಹೇಳೋದು ಇಷ್ಟೇ. ಈಗ ನಮ್ಮ ಬಿಜಾಪುರದಾಗ ಸದ್ಯಕ್ಕೆ ಅನ್ಬೇಕಂದ್ರೆ ಕಾನೂನು ವ್ಯವಸ್ಥೆ ಏಕ್ ನಂಬರ್ ಆಗ್ಲತ್ತದ. ನಮ್ಮ ನಿಂಬರ್ಗಿ ಸಾಹೇಬರು ಆಗಲಿ, ಒಳ್ಳೆ SP ಸಾಹೇಬರು ಅವರು ಈಗ ಹೆಂಗಂದ್ರೆ ಪೂರಾ ಎಂಡ್ ಬಂದದ. ಇನ್ನೊಂದು ಸ್ವಲ್ಪ ಪುಷ್ ಮಾಡ್ಬೇಕ್ರಿ. ನಾ ಭೀ ರೌಡಿ ಶೀಟ್ರ್ ಇದ್ದೀನಿ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಧರ್ವೊಬ್ಬನಿಗೆ ರೌಡಿ ಶೀಟ್ರಿಗೆ ದಿಟ್ಟಾಗಿ ಪಾಠ ಕಲಿಸ್ಬೇಕ್ರಿ. ಇವರು ಕಾನೂನು ಚೌಕಟದಾಗ ಇಟ್ಟು ಕಲಿಸ್ಬೇಕು ಇವ್ರಿಗೆ. ಕ್ರೈಮ್ ಅನ್ನೋದೇ ಬರಬಾರ್ದು ಒಟ್ಟ. ನನಗೆ ಬೇಜಾನ್ ನನಗೆ ಡಿಪಾರ್ಟ್ಮೆಂಟ್ದವರು ಟಾರ್ಚರ್ ಮಾಡ್ಯಾರ, ಅದು ಅಂದ್ರೆ ಭೀ ನಾ ಏನು ಹೇಳ್ತೀನಿ ರೀ, ಅದು ಮಾಡೋದು ಒಳ್ಳೇದಾಗ್ಯದ. ಎಷ್ಟವರು ನಮ್ಗೆ ಮಾಡ್ತಾರ ಅಷ್ಟು ಒಳ್ಳೇದು. ಇನ್ನ ಕಾಣದವ್ರಿ ನಾವು ಬದುಕಿವು. ನಾ ಈಗ ನೋಡ್ರಿ, ನಾ ಈಗ 14 ಮರ್ಡರ್ ಆಗ್ಯಾವ ನಮ್ದು ಫ್ಯಾಮಿಲಿದು ಹೇಳ್ದೆ. ಈಗ ನಾವು ಒಬ್ಬ ಉಳಿದೀನಿ. ಈಗ ನಮ್ಮ ಅಪೋಸಿಟ್ ಫ್ಯಾಮಿಲಿದಾಗ ಭೀ ಒಬ್ಬನೇ ಹೋದ. ಈಗ ಅವ ಭೀ ಒಳ್ಳೆಯವನೇ ಅದಾನ. ಈಗ ನಾ ಭೀ ಒಳ್ಳೆಯದೇನಿದೆ. ನಮ್ಮ ಬಲ್ಲಿ ಬರೋರಿಗೆ ನಾವು ಒಳ್ಳೆಯ ಹಾದಿ ತೋರಿಸಿದ್ರೆ ಒಳ್ಳೇದು. ಈಗ ನಾವು ಇಟ್ಟು ಮಾಡಿವು, ಹೊಲಸು ದಂಧ ಮಾಡಿವು, ಇದು ಎಲ್ಲ ಕ್ರೈಮ್ ಮಾಡಿವು. ಇದು ಕ್ರೈಮ್ ಇದು ಎಲ್ಲ ಇನ್ನಾದರೂ ಹೇಳ್ತೀನಿ ರೀ, ಇದು ನಮ್ಮದು ಕ್ರೈಮ್ ಇಲ್ಲ, ಒಂದು ಫ್ಯಾಮಿಲಿ ಜಗಳ ಎಲ್ಲ ಹೋಯ್ತಿದ್ದು. ಈಗ ಇದ್ರ ಮುಂದೆ ಯಾವ್ದು ಭೀ ಅಲ್ಲಿ ಯಾ ಕ್ರೈಮ್ ಆಗಬಾರ್ದು ಅಂತಂದ್ರೆ ಯಾವ ಬಾಯಿಗಳು ಅದಾರಲ್ರಿ, ಯಾವ ಕ್ರೈಮ್ ಮಾಡ್ತಿರ್ತಾರಲ್ಲ, ಏನೋ ಕಾರಣದಿಂದ ಯಾರ್ದಾರು ಒಂದು ಮರ್ಡರ್ ಮಾಡಿ 4 ಮಂದಿ ಅವ್ರು ಬೆನ್ನು ಹತ್ತಾರಲ್ಲ, ಅದು ಆಗಬಾರ್ದು ಕೆಲಸ. ಈಗ ಸಾಹೇಬ್ರು ನಿಂಬರ್ಗಿ ಸಾಹೇಬರು ಭಾಳ ಮಾಡ್ಲತ್ತಾರ, ಭಾಳ ಒಳ್ಳೇದು ಕೆಲಸ ಮಾಡ್ಲತ್ತಾರ. ಇನ್ನೊಂದು ಸ್ವಲ್ಪ ಪುಷ್ ಮಾಡ್ಬೇಕಿಟ್ಟೆ, ಇನ್ನೊಂದು ಸ್ವಲ್ಪ ಇರಬೇಕು ನಿಂಬರ್ಗಿ ಸಾಹೇಬ್ರು. ಇಲ್ಲಿ ಇನ್ನೊಂದು 2-3 ವರ್ಷ ಇರಬೇಕು. ಇದ್ದು ಎಲ್ಲರಿಗೂ ತಕ್ಕ ರೌಡಿ ಶೀಟ್ರ್ಗಳಿಗೆ ಪಾಠ ಕಲಿಸ್ಬೇಕು. ಕ್ರೈಮ್ ಅನ್ನೋದೇ ಅವ್ರು ನೋಡ್ರಿ ಒಳ್ಳೆಯವರು ಆಗಬೇಕು. ಒಳ್ಳೆಯವ್ರು ಆಗಿ ಅವರು ಒಳ್ಳೆ ಆಗ್ಬೇಕನ್ನೋದೇನು ಒಳ್ಳೆ ಆಗ್ಬೇಕೆ ಅವರು. ನೀವು ಎಷ್ಟು ಕೇಸಸ್ಸಲ್ಲಿ ಈಗ ಆ್ಯಕ್ಚುಲಿ A1 ಆಗಿರೋದು? ನಾನು ನೋಡ್ರಿ ಇಲ್ಲಂದ್ರೆ ಒಂದು 14 ಕೇಸ್ ಅದಾವ್ರಿ ನನ್ನ ನಿಮ್ಮ ಮೇಲೆ. 14 ಕೇಸ್ ಇದಾವೆ? 14 ಕೇಸ್ ಅದಾವ. ಅಲ್ಲ, ನಿಮ್ಮ ಕುಟುಂಬದವ್ರು 14 ಇರೋದು, ಅದ್ರಲ್ಲಿ ನಿಮ್ಮ ಮೇಲೆ 14 ಕೇಸ್ ಇದಾವೆ. ನನ್ನ ಮ್ಯಾಗ 14 ಕೇಸ್ ರೀ. ಅಂದ್ರೆ ಟೋಟಲ್ 14 ಕೇಸ್. ಅಂದ್ರೆ ಮರ್ಡರ್ ಕೇಸ್ ಒಂದು 4-5 ಮರ್ಡರ್ ಕೇಸ್. ಅಂದ್ರೆ ನಮ್ಮ ಅಣ್ಣ ತಮ್ಮರು ಹೊಡೆದು ಅವ್ರ ಮ್ಯಾಗ ಭೀ ಕೇಸ್ ಅದಾವ್ರಿ. ಈಗೆಲ್ಲ ಕೇಸ್ ಎಲ್ಲ ಕ್ಲೋಸ್ ಆಗ್ಯಾವ್ರಿ. ನಮ್ಮ ಈಗ ಸಣ್ಣ ಪುಟ್ಟು ಏನು ಕೇಸ್ ಅದಾವಲ್ರಿ ಎಲ್ಲ. ಅಂದ್ರೆ ನಾವು ಮಾಡೋದು ಹೋಗಿ ಹುಡುಗರು ಮಾಡಿ ಒಂದಕ್ಕೆ ಎರಡು ನಮಗೆ ಏನು ಕೂರ್ನಿರಲ್ರಿ, ಹೋಗಿ ಹುಡುಗರು ಮಾಡ್ತಾರ ಅವು. ಮತ್ತು ಅವು ಹೋಗಿ ಅವು ಬಡ್ಯಾನ ಯಾರನ್ನ ಸೈಪನ್ ಹಾಕ್ರಿ ಸರ್. ಬಟ್ ಯಾವ ಕ್ರೈಮಲ್ಲಿ ನೀವು ಡೈರೆಕ್ಟ್ ಇದರಲ್ಲಿ ಭಾಗಿಯಾಗಿರೋದು? ಫಸ್ಟ್ ಏನು ನಮ್ಮ ದೋಸ್ತನ ಜೋಡಿ ಮಾಡೋದಲ್ರಿ, ಆಳಾಗ ಭಾಗಿಯಾಗೋದು ಡಬಲ್ ಮರ್ಡರ್. ಮತ್ತು ಹಿಂದ್ರಗಡೆ ನಮ್ಮ ತಮ್ಮಗ ನಾ ಜೇಲ್ದಾಗ ಇದ್ದಾಕಾರ ಹೊಡೆದ್ರಿ. ಮತ್ತು ಹಿಂದ್ರಗಡೆ ನಾ ಬಂದು ಹೊರಗೆ ಮತ್ತು ಮಾಸ್ತರ್ಗೆ ಹೊಡೆದ್ರಿ. ಅವರು ತೀರ್ಕೊಂಡ್ರ? ನಮ್ಮ ತಮ್ಮಗ ಹೊಡೆದ್ರಿ. ಹಿಂದ್ರಗಡೆ ಮಾಸ್ತರ್ಗೆ ನಮ್ಮ ತಮ್ಮಗ ಹೊಡೆದ ಬಳಕ. ಅದ್ರಲ್ಲೂ ನೀವು ಡೈರೆಕ್ಟ್? ನಾ ಬಿ ಡೈರೆಕ್ಟ್. ಆ ಥರ ಡೈರೆಕ್ಟ್ರು 4-5 ಕೇಸ್ ಇದಾವೆ ನಿಮ್ಮ ಮೇಲೆ? 4-5 ಕೇಸ್ ಅದ. ಬಟ್ ಈಗ ಸ್ವಲ್ಪ ಬದಲಾಗಿದ್ದಾರೆ. ಈಗೆಲ್ಲ ಈ ತರ ಕ್ರೈಮ್ಗಳೆಲ್ಲ ಮಾಡ್ಕೊಳ್ತವ್ರೆ. ನಮ್ಮ ಜೀವನ ಬರಲ್ಲ ಅಂತ ಏನ್ ಪರಿಸ್ಥಿತಿನೇ ಇಲ್ರಿ. ಈಗ ಸಣ್ಣ ಹುಡುಗರು ಅದಾರ್ರಿ, ಈಗ ಎಲ್ಲ ಫ್ಯೂಚರ್ ಅದೇ ಮಾಡ್ಕೊತ ಹೋದ್ರೆ ಜೀವನ ಹೆಂಗ್ರಿ ಮುಂದೆ? ಜೀವನ ಸಿಗಲ್ಲ ಈಗ. ಈಗ ಆದ ಜೀವನ ಏನೋ ಒಂದು ಬದುಕ್ಯಾದ ಜೀವನ ಆದ. ಈಗ ಮಕ್ಳು ಅದಾವ, ಎಲ್ಲ ಅವಕ್ಕೆ ಜೀವನಕ್ಕೆ ಹಚ್ಚಿ ಏನ್ರ ಅವ್ರ ಫ್ಯೂಚರ್ ನೋಡ್ಬೇಕಲ್ರಿ. ಈಗ ನಿಮಗೆ ಭಾಗಪ್ಪ ರೀಜನ್ ಅವ್ರ ನಂಟೇನಾದ್ರು ಇತ್ತ? ಇಲ್ಲಲ್ಲ, ಏನ್ ನಂಟಿಲ್ರಿ. ಅವ್ರ ಟೀಮ್ ಎಲ್ಲ ಅವರು ಸಪ್ರೇಟ್ ಟೀಮ್ ರೀ. ಅವ್ರು ನಮ್ಗೆ ಅದು ಇದು ಆ ಮೆಟ್ರದಾಗ ಈ ಮೆಟ್ರದಾಗ ನಮ್ಗೆ ಕಾಲ್ ಮಾಡಿ ನಮ್ಗೆ ಅವರು ಬೆದರ್ಸ್ಲಕ್ ಬಂದ್ರೆ ನಾವು ಕೇರ್ ಮಾಡಿಲ್ರಿ ಅವಕ್ಕೆ. ಅಂದ್ರೆ ನಾವು
ನೋಡ್ರಿ ನಮ್ಮದೇ ಒಂದು ಒಂದು ಮನಿ ಜಗಳ ಇದ್ದಂಗೆ ನಮ್ಮ ಫ್ಯಾಮಿಲಿ ಜಗಳ ಇದ್ದಂಗೆ ಒಂದು ಅದಕ್ಕೆ ನಾವು ಮಾಡೋದಿಲ್ಲ. ಇವ್ ನಮ್ಗೆ ಬರಲ್ಲ ಹಂಗೆ ಬಂದಿಲ್ರಿ ಅವರು ಅಂದ್ರೂ ಕಾಲ್ ಮಾಡಿದ್ರು ನಾವು ಅದು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಗೆ ಏನು ಅದು ಇಲ್ಲ ಇದು ನಾವು ಒಟ್ಟ ಅದು ಸಣ್ಣ ತೊಗೊಂಡಿಲ್ಲ. ಅದು ಏನು ಫೋನ್ ಮಾಡಿದ್ರಿ ಅಲ್ಲೇ ನಡಿಯಕ ನಮ್ಮ ಕಡೆ ಬರಬೇಡ ಅಂತ ಸೀದಾ ನಮ್ಮ ಫೋನ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ನೀವು ಅಂದು ನಾವು ಅವಾಗ ಏನಕ್ಕೆ ಫೋನ್ ಮಾಡ್ತಿದ್ರು ಹಿಂಗೆ ಯಾವುದು ಏನ್ರಿ ಈಗ ಹೇಳಿಲ್ರಿ ಆಗಳೇ ಅವು 4 ಹುಡುಗರು ಹೌದು ಇದು ಮೆಟ್ರ ಏನ್ರಿ ಮಾಡಿ ಅದಕ್ಕೆ ಅಂದ್ರೆ ಏನ್ರಿ ಎದ್ರದ ಕೆಲಸನಾಗ ಬಂದು ಅಡ್ಡಿಯಾಗಿ ಅದು ಮಾಡ್ಬೇಡ್ರಪ್ಪ ನಾವು ಹೇಳೋದ್ ಬಳಕ ಅವ್ರಿಗೆ ಹೋಗಿ ಅವ್ರು ಹೇಳೋರು ಮುಂದಿನವರು ಯಾ ಕೆಲಸ ಮಾಡಬೇಡ ನೀ ಯಾರಪ್ಪ ನಮ್ಗೆ ಹೇಳವ ಅಂದು ನಾವೇ ಅವ್ರಿಗೆ ಉಲ್ಟಾ ನಾವು ಏನದು ಕೊಡ್ಬೇಕು ಕೊಟ್ಟಿವ್ರಿ. ನಿಮ್ಗೆಲ್ಲ ವೆಪ್ಲೆ ಆ ಥರದ ವಿಷಯಗಳಲ್ಲಿ ನಾನು ಕೇಳೋದಾದ್ರೆ ಎಲ್ಲಿಂದ ನಿಮಗೆ ಆ ಥರದ್ದು ಸಪ್ಲೈ ಆಗ್ತೈತೆ? ಐ ಥಿಂಕ್ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತಾ ಇರೋದು. ಇಲ್ಲ ಎಲ್ಲ ಮಧ್ಯಪ್ರದೇಶದಿಂದ ಎಲ್ಲ ಸಪ್ಲೈ ಆಗ್ತಿತ್ರಿ ಮೊದಲ್ನ ಇಲ್ಲಿ ನಮ್ಮ ಗುಣಾರಿ ಸಾಹೇಬರು ನಮ್ಮ ಮೊದಲು SP ಇದ್ರಲ್ರಿ ಹಳ್ಯಾಗ ಹೋಗಿ ನಾವು ಎಲ್ಲ ಅವ್ರು ಹೇಳ್ದಂಗೆ ಹೋಗಿ ನಾವು ಮಧ್ಯಪ್ರದೇಶಿಗೆ ಹೋಗಿ ಎಲ್ಲ ಅವ್ರ ಸಂಗಟ ಹೋಗಿ ಎಲ್ಲ ನಾ ಇದು ಮಾಡ್ಕೊಂಡ್ ಬಂದಿನ್ರಿ ಅದು. ಅಲ್ಲೆಲ್ಲ ಸಿಗ್ತಿತ್ತು. ಅವರು ರೇಡ್ ಹಾಕಿ ಬೇಜಾನ್ ಅವರು ಎಲ್ಲ ಸಾಮಾನು ಎಲ್ಲ ಜಪ್ತಿ ನಂಬಲ್ಲಿ ಬಿದ್ದುದು ಮಾಡ್ಕೊಂಡ್ರು ಮಾಡ್ಕೊಂಡು ಎಲ್ಲ ಇದು ಮಾಡಿದ್ರಿ ಅವ್ರು. ನೋಡಿ ನೀವು ಅವಾಗ ಕ್ರೈಮ್ನಲ್ಲಿ ಗುರುತಿಸ್ಕೊಳ್ಬೇಕಾದ್ರೆ ಈ ಥರದ್ದೆಲ್ಲ ನೀವು ವೆಪನ್ಸ್ಗಳನ್ನೆಲ್ಲ ಮನೇಲೇ ಇಟ್ಕೊಂಡಿರ್ತಿದ್ರಿ? ಮೊದಲೆಲ್ಲ ಮನೆಯಲ್ಲಿ ಅಲ್ರಿ ಅದು ಇರ್ಲಾರ್ದೆ ಇರ್ತಿತ್ತಿಲ್ಲ. ಯಾವಾಗ ಬಂದು ಹೊಡಿತಾರೋ ಯಾವಾಗ ಇಲ್ಲ ಅಂದ್ ಮತ್ತೆ ಒಂದು ಭಯದ ಕಾಲ ಇಟ್ಕೊಂಡು ತಿರ್ಗಾಡ್ತಿದ್ವಿ ನಾವು. ಈಗ ಎಲ್ಲದರಿಂದ ದೂರ ಆಗಿದ್ರಿ? ಎಲ್ಲದಿಂದ ಎಲ್ಲ ದೂರ ಆಗಿ ಎಲ್ಲ ಆರಾಮ ಎಷ್ಟು ಕೈಲಿ ಆದಟ್ಟು ಸಮಾಜ ಸೇವೆ ಮಾಡ್ಕೋತ ಕೂತ್ ಬಿಡೋದು. ಈಗ ಆಯ್ತು ಬಂದ್ರೆ ಬರ್ರಪ್ಪ ಹೋದ್ರ ಹೋರಪ್ಪ ಯಾರ ತಂಟಿಗೆ ಹೋಗೋದಿಲ್ಲ ಬಿಡೋದಿಲ್ಲ. ಅಂದ್ರೆ ಈಗ ಅಂದ್ರೆ ಹೆಂಗ್ರಿ ಅಂದ್ರೆ ಈ ವ್ಯವಸ್ಥೆ ಜರ ಕಾನೂನು ಜರ ಚುರುಕ್ ಆಗ್ಯದ್ರಿ. ಒಟ್ಟು ಸ್ವಲ್ಪ ನಡೆದದ ಇನ್ನೊಂದು ಸ್ವಲ್ಪ ಆಗ್ಬೇಕು. ಅಂದ್ರೆ ಇವು ಸಣ್ಣ ವಯಸ್ಸದಾಗೆ ಪಾರ್ಗಳು ಡೆತ್ ಆಗ್ಲತ್ತಾರ ಅಲ್ರ. ಅವ್ರ ಜೋಡಿ ಇವ್ರ ಜೋಡಿ ತಿರುಗಾಡಿ ಅದಿಷ್ಟು ಕಡಿವಾಣ ಆಗ್ಬೇಕು ಅದಿಷ್ಟು. ಬಟ್ ಭೀಮಾ ತೀವ್ರ ತಿಳಿ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಇತ್ತೀಚೆಗೆ ನಡೆದಂತ ಘಟನೆ ಭಾಗಪ್ಪ ಅವ್ರ ಘಟನೆ ಆದ ನಂತರವೂ ಕೂಡ ಆ ಥರದ ಕ್ರೈಮ್ ರೇಟ್ ಇಲ್ಲ, ಒಳೊಳಗೆ ವೈಷಮ್ಯಗಳಿಲ್ಲ ಅಂತ ಅಂತೀರ? ವೈಷಮ್ಯ ಆದ್ರಿ. ವೈಷಮ್ಯ ಯಾಕಿಲ್ಲ? ವೈಷಮ್ಯ ಅದ ಅಂದ್ರೆ ನಾ ಏನತ್ತೀನ್ರಿ ಕಾನೂನು ಅಂದ್ರೆ ಕಾನೂನು ಡಿಪಾರ್ಟ್ಮೆಂಟ್ ಟೈಟ್ ಅದ, ಇನ್ನೊಂದು ಸ್ವಲ್ಪ ಟೈಟ್ ಆಗ್ಬೇಕು. ಈಗ ಅದಂತ ಕ್ರೈಮ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಭಾಗಪ್ಪ ಹರಿಜನ್ ಅವ್ರ ಕ್ರೈಮ್. ಆದ್ರೂ ಕೂಡ ಭೀಮಾ ತೀರ ತಿಳಿ ಆಗಿದೆ ಅಂತ ಅನಿಸ್ತಾ ಇದೆಯಾ? ಎಲ್ಲೋ ಪರೋಕ್ಷವಾಗಿ ವೈಷಮ್ಯಗಳಿದೆ ಅಂತ ಅನಿಸ್ತಾ ಇದೆ ನನಗೆ. ವೈಷಮ್ಯ ಇರೋದಿರಿ. ಈ ವೈಷಮ್ಯ ಇರೋಕ್ಕೇನಿಲ್ಲ, ವೈಷಮ್ಯ ಇರೋದೆ. ಅಂದ್ರೆ ಮೊದಲಿನ ವೈಷಮ್ಯ ಬೇರೆ, ಈಗ ವೈಷಮ್ಯ ಬೇರೆ. ಈಗ ವೈಷಮ್ಯ ಏನಾದ್ರಿ ಈಗ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಈಗ ಬರೋಬ್ಬರ ಐತಿ ಈಗ ಜಾಗದ ಮ್ಯಾಗ. ಈಗ ಇವರು ರೋಲ್ ಕಾಲ್ ಮಾಡಕ್ಕೆ ಏನು ಭೀ ಮಾಡ್ಲತ್ರಿ ತಿಳ್ರಿ. ಈಗ ಅಂದ್ರೆ ಈಗ ಅವ್ರ ಮನ್ಯಾಗ ಇರೋ ಈಗ ಭಾಗಪ್ಪ ಹೊಡಿಲಿ, ಭಾಗಪ್ಪ ಅವ್ರು ಹೊಡೆಯವ್ರು ಇರಲಿ, ಅವ್ರವ್ರು ವಿಚಾರ ಅವ್ರ ಮನ್ಯಾಗ ಇರ್ತಾರ್ರಿ ಅವರು. ಈಗ ರೋಲ್ ಕಾಲ್ ಸಂಬಂಧ ಬರೋದು ಏನು ಮಾಡಿದ್ರು ಭೀ ಈಗ ಹುಡುಗರು ಈಗ ಹೊಸ ಈಗ ನೋಡ್ರಿ 19-20 ವರ್ಷದವ್ರದ್ದು ಹುಡುಗರು ಇರ್ತಾರಲ್ಲ, ಈಗ ಅವ್ರ ಕಡೆದೇ ಜಗಳ ಬರೋರು ಅವರು ಈಗ ಅವರೇ ಹೊಡೆದಾಡ್ಸ ಅವ್ರಿಗೆ. ಏನು ಈಗ ಹೆಂಗಾಗ್ಯದ್ರಿ ಇನ್ನೊಂದು ಮಾತು, ಈಗ ರೌಡಿ ಶೀಟರ್ಗಳು ಈಗ ನಾವು ಕ್ರೈಮ್ ಈಗ ರೌಡಿ ಶೀಟ್ರ್ ಇದ್ ಬಳಕ ಅವ್ರು ರೌಡಿ ಶೀಟ್ರ್ ಮುಂದೆ ಬರಲ್ಲ. ಈಗ ಸಣ್ಣ ಈಗ 18-20 ವರ್ಷದ ಹುಡುಗರಿಗೆ ತೊಗೊಳೋದು ತೊಗೊಂಡು ಅವಕ್ಕೆ ಜಗಳ ಹಚ್ಚಿ ಬಿಡೋದು. ಈಗ ನನಗೆ ಬಟ್ ನನಗೆ ನಂದೇ ಇಟ್ಕೊರಿ ಸಪೋಸ್ ಈಗ ನನಗೆ ಆಲಾರ್ದವ ಇದ್ದಂದ್ರೆ ಈಗ ರೌಡಿ ಶೀಟರ್ ಇಲ್ಲದ ಮನುಷ್ಯಾಗ ಹುಡುಗ ತರ್ಸೋದವ ಫಾಲೋವರ್ಸ್ ಇರ್ತಾನೆ, ಅವನಿಗೆ ತಲೆ ತುಂಬಿ ಮುಂದಿನವನಿಗೆ ಏನು ಮಾಡ್ಲಿಕ್ಕೆ ಹಚ್ಚೋದು ಈಗ ಅವ್ರದ್ದು ತಲೆಯಾಗ. ಈಗ ನಾ ಏನತ್ತೀನಿ ರೀ, ಈಗ ವ್ಯವಸ್ಥೆ ಈಗ ಕಾನೂನ್ದೇನು ವ್ಯವಸ್ಥೆ ಆದಲ್ರಿ. ಈಗ ನಮ್ಮ ಡಿಪಾರ್ಟ್ಮೆಂಟ್ದು ಇನ್ನೊಂದು ಸ್ವಲ್ಪ ಟೈಟ್ ಆಗಲಿ, ಎಲ್ಲ ಬರೋಬ್ಬರ ಶಾಂತ ಆಗ್ತದೆ, ಎಲ್ಲನೂ ಶಾಂತ ಆಗ್ತದೆ. ಈಗ ಶಾಂತ ಆಗ್ಯದ, ಇನ್ನೊಂದು ಸ್ವಲ್ಪ ಶಾಂತ ಆಗ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅವ್ರು ಪುಷ್ ಮಾಡಬೇಕು. ಒಟ್ಟು ಡಿಪಾರ್ಟ್ಮೆಂಟ್ ಜಗಳ ವ್ಯಾಜ್ಯ ಸ್ಟಾರ್ಟ್ ಆಗಿದ್ದು ಯಾವಾಗ, ಯಾವ ವರ್ಷ? 2007 ನೋಡ್ರಿ, 2006-2007 2006-2007 ಕಾಲಘಟ್ಟ. ಆ ಟೈಮ್ ಪೀರಿಯಡ್ ಅಲ್ಲಿ ಆಗಿದ್ದು. ಆ ಟೈಮ್ ನಮ್ದಿಂದ ಚಾಲು ಆಗುದ್ರಿ. ಮತ್ತ ಅದಕ್ಕಿಂತ ಮತ್ತೆ 15 ವರ್ಷದಿಂದ ಚಾಲು ರೀ. ಅಂದ್ರ 1980 15 ವರ್ಷ ಅಂದ್ರೆ 80 ಐತಲ್ರಿ, 80 ದಿಂದ ಚಾಲು ರೀ ಜಗಳ. 1980 ಸ್ಟಾರ್ಟ್ ಆಗಿದೆ ಫ್ಯಾಮಿಲಿ. 85 95 ಚಾಲು ರೀ ಜಗಳ.
ಬರೀ ಪ್ರತಿಷ್ಠೆಗೋಸ್ಕರ ಅವ್ನು ನಮಗೆ ಹೊಡೆದ ಅಂತ ನೀವು ಹೊಡೆಯೋದು, ನೀವು ಹೊಡೆಯೋದ ಅಂತ ಅವ್ನು ಹೊಡೆಯೋದು. ಅವ್ರು ಹೊಡೆದ್ರಿ ನಾವು ಹೊಡೆಯೋದು, ನಾವು ಹೊಡೆದ್ರಿ ಅವ್ರು ಹೊಡೆಯೋದು ಇದೆ ರೀ. ಒಟ್ಟು ಎರಡು ಫ್ಯಾಮಿಲಿಗಳು ಸೇರಿ ಒಟ್ಟು ಎಷ್ಟು ಸಾವುಗಳಾಗಿದಾವೆ? 14 ಸಾವು ಅದಾವ್ರಿ. ಎರಡು ಫ್ಯಾಮಿಲಿಗಳು ಸೇರಿ 14 ಸಾವು. 14. ಈಗ ಸದ್ಯ ಎಲ್ಲ ಬಗೆಹರಿದಿದೆ ಅಂತ ಅನ್ಕೊಳ್ತೀರಿ? ಎಲ್ಲ ಬಗೆಹರಿದ್ರಿ, ಎಲ್ಲ ಬಗೆಹರಿದ್ರಿ, ಎಲ್ಲ ಕಾಂಪ್ರಮೈಸ್ ಆಗ್ಯದ. ಈಗ ಸದ್ಯಕ್ಕೆ ರೀ ಏನೂ ಇಲ್ಲ. ಅದು ಮೊದಲಿಂದು ಏನು ಹೆಸರು ಮ್ಯಾಗ ಅದೀವು ಅನ್ನೋದು ಅಷ್ಟೇ ಅದು. ನಾವು ಅದು ಜಗಳದವ್ರು ಬಿ ಇಲ್ಲ, ಏನೂ ಇಲ್ಲ. ಏನು ಮಾಡೋದಿದ್ರೆ ಸಮಾಜ ಸೇವಕ 4 ಮಂದಿ ಬಂದ್ರೆ ಬಿ ಸಮಾಜ ಸೇವಕ ಮಾಡೋದು ಇಷ್ಟೇ ಕೆಲಸ ಅದ. ಮೊದಲಿಂದ ಏನಿಲ್ಲ. ಈಗ ಏನು ಉದ್ಯೋಗ ಮಾಡ್ತೀವ್ರಿ ನೀವು? ಈಗೇನಿಲ್ರಿ, ಈಗ ಬಾಗಲಕೋಟದಾಗ ಕೆಲಸ ಅದ. ಇದು ಪ್ಲಾಸ್ಟರ್ ಸೆಂಟ್ರಿಂಗ್ ಅಂದ್ರೆ ಬಿಲ್ಡಿಂಗ್ ವರ್ಕರ್, ಅದು ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೋತ ಮಾಡ್ತೀವ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಮಾಜ ಸೇವೆನೂ ಮಾಡ್ತೀವಿ. ಅದ್ರ ಜೊತೆ ಸಮಾಜ ಸೇವಕ್ಕೆ ಮತ್ತೆ ನಾವು ಬಿ ಇಲೆಕ್ಷನ್ ನಿಂತಿದ್ದೀವ್ರಿ. ಏನೋ ಒಂದು 27 ಹೋಟ್ಲಿ ಅದ್ರಾಗ ಯಾವ್ದು ಏನೋ ಅಲ್ಲೇ ನಮ್ ಇದು ಮುನ್ಸಿಪಾಲ್ಟಿ ಎಲೆಕ್ಷನ್ ಸಮಾಜ ಸೇವಾ ಮಾಡ್ಬೇಕಂದ ಅವರೇ ಊರಾನವರೇ ನನಗೆ ಇಲೆಕ್ಷನ್ ನಿಂದಿರ್ಸಿದ್ರಿ. 11 ನಂಬರ್ ವಾರ್ಡಿಗೆ. ಎಲ್ಲಿ ಅಲ್ಲೇ ಇಂಡಿಯಾಗ್ರಿ. ಇಂಡಿ ಬಹಳ ಜನ ಇಂದಿನ ಯೂತ್ಸ್ ನಿಮ್ಮನ್ನ ಇನ್ಸ್ಪೈರ್ ಆಗೋ ಕೂಡ ತಗೊಬೋದು. ಯಾಕಂದ್ರೆ ನಿಮ್ಮ ಹತ್ರ ಬಂದು ಹಾರ ಹಾಕೋದಿರ್ಬೋದು, ಸನ್ಮಾನ ಮಾಡೋದಿರ್ಬೋದು, ಕಟ್ಔಟ್ಸ್ ಹಾಕೋದು, ಇವನ್ನೆಲ್ಲ ನೋಡಿದಾಗ ಅದನ್ನ ನೀವು ಎಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಅಟ್ಲೀಸ್ಟ್? ಯಾಕೆಂದ್ರೆ ನೀವು ಈ ಸಮಾಜಕ್ಕೆ ಬಹಳ ಏನು ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿಲ್ಲ, ಈಗೆಲ್ಲ ಸೇವೆ ಮಾಡಬೇಕು ಅನ್ನೋದಿದೆ. ಬಟ್ ನಿಮ್ಮ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನೋಡಿದಾಗ ಆ ಥರದ್ದು ಇದ್ದಾಗ ಎಲ್ಲೋ ಈಗಿನ ಯೂತ್ಸಿಗೆ ನಾನು ಸ್ಫೂರ್ತಿ ಆಗಬಾರ್ದು ಅಂತ ಏನಾದರೂ ಆ ಥರದ್ದು ಕೊರಗಿದೆಯಾ ನಿಮಗೆ? ಅಂದ್ರೆ ನಾವು ಈಗ ರೌಡಿ ಶೀಟರ್. ಈಗ ನಮ್ಮದು ಕಟೌಟ್ ಹಾಕ್ತೀನಂದು ಹುಡುಗರು ಬರ್ತಾರೆ. ಈಗ ಆ ಹುಡುಗರಿಗೆ ನಾನು ಸೇರಿಸಿ ಫೋಟೋ ಅವ್ರದ್ದು ಹಾಕ್ತೀನತ್ತಾರೆ. ಅದಕ್ಕೆ ನಾ ಪ್ರೋತ್ಸಾಹ ಕೊಡಲ್ಲ. ನಾ ಒಂದು ದಿವ್ಸ ಭೀ ಕಟೌಟ್ ಭೀ ಹಾಕ್ಸಿಲ್ರಿ. ನಮ್ಮದು ನಾ ಹೇಳೋದು ಇಷ್ಟೇ ರೀ ಹುಡುಗರಿಗೆ. ಯಾವ ಹುಡುಗರು ಬಂದ್ರೆ ಭೀ ಯಾವ ಫೋಟೋ ಹಾಕಬೇಡ್ರಿ, ಏನು ಬೇಡ್ರಿ, ನೀವು ಭೀ ಒಳ್ಳೆ ಜೀವನ ಮಾಡಿರಿ, ಸ್ಕೂಲ್ಗೆ ಹೋರಿ, ಸ್ಕೂಲ್ಗೆ ಹೋಗ್ಲಾರದವ್ರು ಇದ್ರೆ ಭೀ ಕೆಲ್ಸಿಗೆ ಹೋರಿ, ನಿಮ್ಮ ತಾಯಿ ತಂದೆಗೆ ನೋಡ್ಕೊಂಡು ಇರ್ರಿ. ಇದೇ ಹೇಳ್ಕೊಂಡು ಹೋಗೋದು ಅವ್ರಿಗೆ. ನಾ ಹುಡುಗರಿಗೆ ಹೇಳಿದ್ರಿ ಅಂದ್ರೆ ಬೇಜಾನು ಹುಡುಗರು ಬಂದ್ರೆ ಭೀ ನಾ ಅದೇ ಹೇಳ್ತೀನಿ ರೀ ನಾ ಅವ್ರಿಗೆ. ಅವ್ರಿಗೆ ಏನು ಪ್ರೋತ್ಸಾಹ ಕೊಡಲ್ಲ ನಾ ಅಂಥದ್ದು. ಅಂದ್ರೆ ಜೀವನ ಈ ನಾವು ಮೊದಲಿನ ಕೆಟ್ಟ ಹಾದಿ ಹೋಗಿದ್ದೀವಲ್ರಿ, ಅದು ಕೆಟ್ಟಾಗಿದ್ದು ನಾವು ಬೇಕಾಗಿ ತುಳಿದಿಲ್ಲ ಹಾದಿ. ಏನೋ ಒಂದು ಅನಿವಾರ್ಯದಿಂದ ನಾವು ತಪ್ಪು ಮಾಡಿದೆವು. ಆ ತಪ್ಪಿಗೆ ನಮ್ಮ ಫ್ಯಾಮ್ಲಿ, ನಮ್ಮ ಅಣ್ಣತಂಬರು ತೀರ್ಕೊಂಡ್ರು, ಅವ್ರು ಮರ್ಡರ್ ಆದರು, ಅವರು ಅಣ್ಣತಂಬ್ರು ಅವ್ರು ಮರ್ಡರ್ ಆದರು. ಅವರು ಬದುಕಿದ್ದರೆ ಅವ್ರದ್ದು ಜೀವನ ಏನೇನು ಜೀವನ ಕಟ್ತಿರು ಏನೇನು ಇಲ್ಲೋ. ನಾವು ಸತ್ತವ್ರು ಹೋದ್ರು. ಈಗ ನಾವು ಇದ್ದು ಅಂದ್ರೆ ನನಗೆ ಅನ್ಸ ಮಟ್ಟ ಏನ್ರಿ ಇವೆಲ್ಲ ಈ 14 ಸಾವು ನೀವು ಆಗಲೇ ತುಂಬಾ ಮೆಚೂರ್ಡ್ ಬಂದಾಗೆ ಆಗಿರೋದು ಇವೆಲ್ಲ? ನೀವು ಎಷ್ಟನೇ ವಯಸ್ಸಿನಾಗ ಇದ್ದಾಗ ಸ್ಟಾರ್ಟ್ ಆಗಿದ್ದು? ನಾ 20 ವಯಸ್ಸು ಐತ್ರಿ. ಹೌದಾ? ಅಲ್ಲಿಂದ ಸ್ಟಾರ್ಟ್ ಆಗಿರೋದು? 20, 19 ಐತ್ರಿ. ಅಲ್ಲಿಂದ ಸ್ಟಾರ್ಟ್. ನೀವು ಎಲ್ಲ ಈ ತುಂಬಾ ಟೆಂಪ್ಟ್ ಆಗಿದ್ದಾಗ ಈ ತರದಲ್ಲಿ ಎಲ್ಲ ಫುಲ್ ಟೆಂಪ್ಟ್ ಇದ್ದಾಗ ರೀ ಭಾಗಿಯಾಗುದು. ಅಂದ್ರೆ ಅಷ್ಟು ತಿಳುವಳಿಕೆ ಬಿದ್ದಿತ್ತಿಲ್ರಿ ನಾವು. ಅಷ್ಟು ತಿಳುವಳಿಕೆ ಇಲ್ಲ, ಏನೂ ಇಲ್ಲ. ಏನು ಹೋಗಿ ಜೈಲಿಗೆ ಹೋಗಿ ಬಿದ್ದು ಇಲ್ಲ, ಏನು ಭಯ ಅನ್ನೋದು ಏನೂ ಇಲ್ರಿ ಹಳ್ಯಾಗ. ನಮ್ಮಲ್ಲಿ ಹೊಡೆದಾರ ನಡಿ ಅವರಲ್ಲಿ ಹೊಡೆಯೋದು, ಅದು ಒಂದೇ ಉದ್ದೇಶ. ಯಾರು ನಮಗೆ ತಿಳಿಸಿ ಹೇಳೋರಿಲ್ಲ, ಏನೂ ಇಲ್ಲ. ಅದು ನಾವು ಒಳಗೆ ಬಿದ್ದು ನಾವು ಅನುಭವಿಸಿದ ಬಳಕ ಅವಾಗ ನಮಗೆ ಬುದ್ಧಿ ಅಂದ್ರೆ ಇದು ಏನಿದು ಜೀವನ ನಮ್ಮದು. ನಮ್ಮ ಮಕ್ಕಳ ಅದೇ ಮ್ಯಾರೇಜ್ ಆಗಿ ಎಟ್ರಿ 1 ವರ್ಷ 1.5 ವರ್ಷ ಮ್ಯಾಗೆ ಇವೆಲ್ಲ ಕಾಣಿಸೋದು ನಮಗೆಲ್ಲ. ಇದು ಇದ್ರಾಗ ಬಿದ್ದದು. ಓಕೆ, ಥ್ಯಾಂಕ್ ಯು.